Hi friends, welcome back to Shivam tutorial. Today I am going to explain the very important topic, that is objectives of management. Okay friends, let's start. See, management is existed to achieve certain objectives. In an organization, there are different objectives and management has to achieve all objectives in an effective and efficient manner. ಸೊ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಮ್ಯಾನೇಜ್ಮೆಂಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರ ಫೀಚರ್ಸ್ ಏನು ಹೇಳ್ತೀರಿ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಆ ಫೀಚರ್ಸ್ನ ಡಿಸ್ಕಸ್ ಮಾಡ್ತಾ ನಾನು ಹೇಳಿದ್ದೆ, ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್. ಅದಕ್ಕೆ ಅದರದ್ದೇ ಆದ ಗೋಲ್ ಇರ್ತದೆ, ಮತ್ತು ಬೇರೆ ಬೇರೆ ಆರ್ಗನೈಸೇಷನಿಗೆ ಬೇರೆ ಬೇರೆ ಗೋಲ್ ಇರ್ತದೆ. ಆರ್ಗನೈಸೇಷನ್ ಎಕ್ಸಿಸ್ಟೆನ್ಸ್ ಇದೆ ಅಂತ ಅಂದರೆ ಆ ಗೋಲ್ನ ಅಚೀವ್ ಮಾಡೋದಕ್ಕೆ ಅಂತ ಹೇಳಿದ್ದೆ ನಾನು. ಸಿ, ಇಲ್ಲೂ ಅಷ್ಟೇ, ಮ್ಯಾನೇಜ್ಮೆಂಟ್ ಇದೆ ಅಂತ ಅಂದರೆ ಅದಕ್ಕೆ ಅದರದ್ದೇ ಆದ ಆಬ್ಜೆಕ್ಟಿವ್ಸ್ ಇರುತ್ತೆ. ಸೊ ಅದನ್ನು ಅಚೀವ್ ಮಾಡೋದೇ ಅದರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಸೊ ಇನ್ ಎನಿ ಆರ್ಗನೈಸೇಷನ್ ದೆರ್ ಆರ್ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಅಚೀವ್ ಆಲ್ ಆಬ್ಜೆಕ್ಟಿವ್ಸ್ ಇನ್ ಆನ್ ಇಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಮ್ಯಾನರ್. ಸೊ ಅದರ ಆಬ್ಜೆಕ್ಟಿವ್ಸ್ಗಳನ್ನು ಅದು ಇಫೆಕ್ಟಿವ್ ಆಗಿ ಮತ್ತು ಎಫಿಷಿಯಂಟಾಗಿ ಮಾಡಬೇಕು. Management objectives are classified into three types. That is, first one, organizational objectives, and second one, social objectives, and finally, third one is personal objectives. ಸೊ ಅಂದರೆ ಇಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ಗಳನ್ನು 3 ಫಾರ್ಮಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಈಸ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವು ಆಬ್ಜೆಕ್ಟ್ಗಳನ್ನು ಸೆಟ್ ಮಾಡ್ಕೊಂಡಿದೆ. ಅದೇನೇನಿರುತ್ತೆ ಅಂತ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಸೋಷಿಯಲ್ ಆಬ್ಜೆಕ್ಟಿವ್. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತಂದರೆ ಸೊಸೈಟಿ ಪಾಯಿಂಟ್ ಆಫ್ ವ್ಯೂ ಇಂದ ಸೊಸೈಟಿಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಏನೇನು ಆಬ್ಜೆಕ್ಟಿವ್ಸ್ನ ಅದು ಸೆಟ್ ಮಾಡ್ಕೊಂಡಿದೆ ಅಂತ ನೋಡ್ತೀವಿ. ಇನ್ನು ಪರ್ಸ್ನಲ್ ಆಬ್ಜೆಕ್ಟಿವ್. ಪರ್ಸ್ನಲ್ ಆಬ್ಜೆಕ್ಟಿವ್ಸ್ ಅಂತ ಅಂದರೆ ಇದು ಎಂಪ್ಲಾಯೀಸ್ಗಳಿಗೆ ರಿಲೇಟೆಡ್ ಆಗಿರುತ್ತೆ. ಅಂದರೆ ಎಂಪ್ಲಾಯೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮ್ಯಾನೇಜ್ಮೆಂಟ್ ಯಾವ್ಯಾವ ಆಬ್ಜೆಕ್ಟಿವ್ಸ್ಗಳನ್ನು ಸೆಟ್ ಮಾಡ್ಕೊಂಡಿದೆ ಅಂತ ನೋಡ್ತೀವಿ. ಓಕೆ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್. ಫಸ್ಟ್ ಒನ್, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನಲ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಗೆ ಆಬ್ಜೆಕ್ಟಿವ್ಸನ್ನು ಸೆಟ್ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಅದು ಯಾವ ಥರ ಸ್ಟಡಿ ಮಾಡುತ್ತೆ ಅಂತ ಅಂದರೆ, ಆರ್ಗನೈಸೇಷನಿಗೆ ಯಾರ್ಯಾರು ಇಂಪಾರ್ಟೆಂಟ್ ಆಗ್ತಾರೆ ಆ ಎಲ್ಲ ವ್ಯಕ್ತಿಗಳನ್ನು ಇಲ್ಲಿ ಸೇರಿಸ್ಕೊಂಡೋದು ಆಬ್ಜೆಕ್ಟಿವ್ಸ್ ಅಂತ ಸೆಟ್ ಮಾಡಿದೆ. ಸಿ, the organization has to consider the interest of all stakeholders. ಸ್ಟೇಕ್ಹೋಲ್ಡರ್ಸ್ ಅಂತ ಅಂದರೆ ಇವರೆಲ್ಲ ಕಂಪನೀಸ್ಗಳಿಗೆ ಇನ್ಫ್ಲುಯೆನ್ಸ್ ಆಗುವಂಥವ್ರು ಅಥವಾ ಮ್ಯಾನೇಜ್ಮೆಂಟಿಗೆ ಇನ್ಫ್ಲುಯೆನ್ಸ್ ಆಗುವಂಥವ್ರು. ಅದು ಡೈರೆಕ್ಟ್ ಆಗಿನೂ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿನೂ ಆಗಿರ್ಬೋದು. ಸಿ, ಓನರ್, ಕಸ್ಟಮರ್ಸ್, ಗೌರ್ಮೆಂಟ್, ಎಂಪ್ಲಾಯೀಸ್, ಸಪ್ಲೈಯರ್ಸ್, ಲೆಂಡರ್ಸ್, ಕಮ್ಯುನಿಟಿ, ಸೊಸೈಟಿ, ಇವೆಲ್ಲ ಏನು ಅಂತ ಅಂದರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ ನಾವು. ಸೊ ಇವರೆಲ್ಲ ಏನು ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು ಆರ್ಗನೈಸೇಷನಿಗೆ ಏನಾಗ್ತಾರೆ, ಇಂಪ್ಯಾಕ್ಟ್ ಆಗ್ತಾ ಇರ್ತಾರೆ ಅಥವಾ ಮ್ಯಾನೇಜ್ಮೆಂಟಿಗೆ ಇವರು ಇನ್ಫ್ಲುಯೆನ್ಸ್ ಆಗ್ತಾ ಇರ್ತಾರೆ. ಸೊ ಇವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಫಸ್ಟು ಆಬ್ಜೆಕ್ಟಿವ್ನ ಸೆಟ್ ಮಾಡುತ್ತೆ. ಅಂದರೆ ದ ಆರ್ಗನೈಸೇಷನ್ ಹ್ಯಾಸ್ ಟು ಕನ್ಸಿಡರ್ ದ ಇಂಟ್ರೆಸ್ಟ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಇಂಟ್ರೆಸ್ಟ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಯಾವುದಕ್ಕೆ ಇಂಪಾರ್ಟೆನ್ಸ್ನ ಕೊಡ್ತಾ ಇರ್ತಾರೆ, ಅವರ ಪರ್ಸ್ನಲ್ ಡೆವಲಪ್ಮೆಂಟ್, ಟ್ರೈನಿಂಗ್, ನೆಕ್ಸ್ಟ್ ಪ್ರಮೋಷನ್, ರೆಮ್ಯುನರೇಷನ್, ಸೊ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಈಗ ಕಸ್ಟಮರ್ಸ್ ಅಂತ ತೊಗೊಂಡ್ರೆ ಅವ್ರು ಯಾವ ಥರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ, ಅವ್ರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಅಂದರೆ ಸ್ಯಾಟಿಸ್ಫೈಯಿಂಗ್ ನೀಡ್ಸ್ ಆರ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಆರ್ ಸರ್ವೀಸಸ್. ಸೊ ಅದನ್ನು ಅವರು ಆರ್ಗನೈಸೇಷನ್ ಅಥವಾ ಕಂಪ್ನಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಓನರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಪ್ರಾಫಿಟ್ನ ಅರ್ನ್ ಮಾಡೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಗಳನ್ನು ಅದು ಫುಲ್ಫಿಲ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ. ಸಿ, ದ ಆರ್ಗನೈಸೇಷನ್ ಹ್ಯಾಸ್ ಟು ಕನ್ಸಿಡರ್ ದ ಇಂಟ್ರೆಸ್ಟ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಇಂಟ್ರೆಸ್ಟ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್, ದಿಸ್ ಈಸ್ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ನೋಡೋಣ. ದಟ್ ಈಸ್, ದ ಆರ್ಗನೈಸೇಷನ್ ಕಾನ್ಸಂಟ್ರೇಟ್ಸ್ ಆನ್ ದ ಪ್ರಾಪರ್ ಯುಟಿಲೈಸೇಷನ್ ಆಫ್ human and material resources to meet the financial objectives of a firm, and they are survival, profit and growth. See, ಒಂದು ಮ್ಯಾನೇಜ್ಮೆಂಟಲ್ಲಿ ಹ್ಯೂಮನ್ ರಿಸೋರ್ಸಸ್ಸು ಇರುತ್ತೆ, ಮಟೀರಿಯಲ್ ರಿಸೋರ್ಸಸ್ ಕೂಡ ಇರುತ್ತೆ.
ಆರ್ಗನೈಸೇಷನ್ ಏನು ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ ಅಂದರೆ ಎರಡೂ ಕೂಡ ಪ್ರಾಪರಾಗಿ ಯೂಸ್ ಆಗೋ ಥರ ಅದು ಕಾನ್ಸಂಟ್ರೇಟ್ ಮಾಡುತ್ತೆ. ಯಾಕೆ ಹ್ಯೂಮನ್ ರಿಸೋರ್ಸಸ್ ಅಂತ ಕರೀತಾರೆ, ಅಂದರೆ ಮನುಷ್ಯನನ್ನು ರಿಸೋರ್ಸಸ್ ಅಂತ ಟ್ರೀಟ್ ಮಾಡ್ತಾರೆ. ಇಮೇಜನ್ನು ನೋಡಿ ನೀವು, ಈಗ ಒಬ್ಬನು ಮನುಷ್ಯ ಇದ್ದಾನೆ, ಅವನು ಎಷ್ಟು ವರ್ಕನ್ನು ಮಾಡ್ತಾ ಇದ್ದಾನೆ ಅಂತ ಅಂದರೆ ಒಂದು ಸೈಡ್ ಬರೀತಾ ಇದ್ದಾನೆ, ಒಂದು ರಾಬೋಟ್ ಥರನೇ ಅವನು ವರ್ಕ್ ಮಾಡ್ತಾ ಇದ್ದಾನೆ, ಕಾಲ್ ಅಟೆಂಡ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾನೆ, ಇಲ್ಲಿ ಶೀಟನ್ನು ನೋಡ್ತಾ ಇದ್ದಾನೆ. ಸೊ ಎಟ್ ಎ ಟೈಮ್ ಎಷ್ಟೊಂದು ಟಾಸ್ಕನ್ನು ಅವನು ಮಾಡ್ತಾ ಇದ್ದಾನೆ. ಇದು ಕೆಲಸ ಇದಿಷ್ಟು ಆಗೋದು ಅಂತ ಅಂದರೆ ಒಬ್ಬ ಮನುಷ್ಯನಿಂದ ಮಾತ್ರ. ಸೊ ಹಾಗಾಗಿ ಆರ್ಗನೈಸೇಷನ್ ಅಥವಾ ಮ್ಯಾನೇಜ್ಮೆಂಟ್ ಮನುಷ್ಯನನ್ನು ಒಂದು ರಿಸೋರ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ತದೆ. ಯಾಕಂದರೆ ಅವನಲ್ಲಿ ಇರುವಂತಹ ಈ ಎಲ್ಲ ಸ್ಕಿಲ್, ಸೊ ಆ ಸ್ಕಿಲ್ಲನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮಟೀರಿಯಲ್ ರಿಸೋರ್ಸಸ್. ಮಟೀರಿಯಲ್ ರಿಸೋರ್ಸಸ್ ಅಂತ ಅಂದರೆ ಇಲ್ಲಿ ನಾವು ಮಷಿನ್ಸ್ಗಳನ್ನು ತಗೊಳ್ಬೋದು ಅಥವಾ ರಾ ಮಟೀರಿಯಲ್ಸ್ಗಳನ್ನು ತಗೊಳ್ಬೋದು. ಇಲ್ಲ ಅಂತ ಅಂದರೆ ಅವರಲ್ಲಿ ಏನೇನು ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅವೆಲ್ಲವೂ ಕೂಡ ರಿಸೋರ್ಸಸ್ ಅಂತ ಟ್ರೀಟ್ ಮಾಡುತ್ತೆ ಮ್ಯಾನೇಜ್ಮೆಂಟ್. ಸೊ ಇವುಗಳನ್ನು ಏನು ಮಾಡೋದು, ಪ್ರಾಪರಾಗಿ ಯುಟಿಲೈಸ್ ಆಗೋ ಥರ ನೋಡ್ಕೊಳ್ಳೋದು. ಸೊ ಅದನ್ನು ಆರ್ಗನೈಸೇಷನ್ ಕಾನ್ಸಂಟ್ರೇಟ್ ಮಾಡುತ್ತೆ. ದ ಆರ್ಗನೈಸೇಷನ್ ಕಾನ್ಸಂಟ್ರೇಟ್ ಆನ್ ಪ್ರಾಪರ್ ಯುಟಿಲೈಸೇಷನ್ ಆಫ್ human and material resources to meet the financial objectives of a firm. So financial objectives anta andre survival, profit and growth. Okay, next one, survival. ಸೊ ಸರ್ವೈವಲ್ ಅಂತ ಅಂದರೆ ಈಗ ಒಂದು ಆರ್ಗನೈಸೇಷನ್ ಅಂತ ಇದೆ ಅಥವಾ ಒಂದು ಮ್ಯಾನೇಜ್ಮೆಂಟ್ ಇದೆ ಅಂತ ಅಂದರೆ ಅದು ಫಸ್ಟ್ ಏನು ಮಾಡಬೇಕು, ಸರ್ವೈವಲ್ ಆಗೋ ಥರ ಯೋಚನೆ ಮಾಡಬೇಕು. ಅಂದರೆ ಈಗ ಒಂದು ಪ್ರಾಡಕ್ಟನ್ನು ಅದು ಲಾಂಚ್ ಮಾಡ್ತಾ ಇದೆ ನ್ಯೂಲಿ ಅಂತ ಅಂದಾಗ ಮಾರ್ಕೆಟಲ್ಲಿ ಟಫ್ ಕಾಂಪಿಟೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಪೆನ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೀರಿ, ಪೆನ್ನನ್ನು ಎಷ್ಟು ವೆರೈಟಿಯಲ್ಲಿ ನಿಮಗೆ ಪೆನ್ ಅವೈಲೇಬಲ್ ಇರ್ತದೆ, ಅದು ಎಲ್ಲ ಅಮೌಂಟಲ್ಲೂ ನಿಮಗೆ ಪೆನ್ ಅವೈಲೇಬಲ್ ಇರುತ್ತೆ. ಸೊ ಹಾಗೆ ಆ ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೂ ಕೂಡ ಅಷ್ಟೇ ಕೂಡ ಟಫ್ ಕಾಂಪಿಟೇಷನ್ ಇರುತ್ತೆ. ಸೊ ಅದನ್ನ ಏನು ಮಾಡಬೇಕು, ಅದು ಆ ಕಾಂಪಿಟೇಷನ್ನ ಬೀಟ್ ಮಾಡಿ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು ಅಂತ ಅಂದರೆ ಅದೇನು ಮಾಡಬೇಕು, ಅಟ್ಲೀಸ್ಟ್ ಕಾಸ್ಟನ್ನು ಕವರ್ ಆಗುವಷ್ಟಾದರೂ ಅದು ಇನ್ಕಮನ್ನು ಅರ್ನ್ ಮಾಡಬೇಕು, ರೆವೆನ್ಯೂವನ್ನು ಅರ್ನ್ ಮಾಡಬೇಕು. ಅಂದರೆ ಕಾಸ್ಟ್ ಕವರ್ ಆಗುವಷ್ಟಾದರೂ ರೆವೆನ್ಯೂವನ್ನು ಅರ್ನ್ ಮಾಡಿದ್ರೆ ಅದು ಮಾರ್ಕೆಟಲ್ಲಿ ಸರ್ವೈವ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಸರ್ವೈವ್ ಆಗಲಿಕ್ಕೆ ಅಂದರೆ ಮಾರ್ಕೆಟಲ್ಲಿ ಇರುವಂಥ ಅಂದರೆ ಬಿಸ್ನೆಸ್ಸಲ್ಲಿ ಇರುವಂಥ ಟಫ್ ಕಾಂಪಿಟೇಷನ್ ಅದು ಬೀಟ್ ಮಾಡಿ ಸರ್ವೈವ್ ಆಗಬೇಕು ಅಂತ ಅಂದರೆ ಅದು ಎಷ್ಟು ರೆವೆನ್ಯೂವನ್ನು ಅರ್ನ್ ಮಾಡಬೇಕು ಅಂತಂದರೆ ಕಾಸ್ಟನ್ನು ಕವರ್ ಆಗುವಷ್ಟು ಅದು ರೆವೆನ್ಯೂವನ್ನು ಅರ್ನ್ ಮಾಡಿದ್ರೆ ಅದು ಸರ್ವೈವ್ ಆಗೋ ಹಾಗೆ. ಅಂದರೆ ಇಲ್ಲಿ ಕಾಸ್ಟಿಗೆ ಈಕ್ವಲ್ ಆಗಿರುತ್ತೆ, ಅದು ಏನು ರೆವೆನ್ಯೂವನ್ನು ಅರ್ನ್ ಮಾಡುತ್ತೆ ಅದು ಕಾಸ್ಟಿಗೆ ಈಕ್ವಲ್ ಆಗಿ ಇರುತ್ತೆ, ಆಗ ಅದು ಸರ್ವೈವಲ್. ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಎನಿ ಬಿಸ್ನೆಸ್ ಈಸ್ ಸರ್ವೈವಲ್. In order to survive, organization must earn enough revenue to cover cost. ಸೊ ಇಲ್ಲಿ ಅದು ಪ್ರಾಫಿಟ್ ಕಡೆ ಯೋಚನೆ ಮಾಡಲ್ಲ, ಗ್ರೌತ್ ಕಡೆ ಯೋಚನೆ ಮಾಡಲ್ಲ. ಪ್ರಾಫಿಟ್ ಅನ್ನೋದು ಯಾವಾಗ ಬರುತ್ತೆ, ಕಾಸ್ಟ್ಗಿಂತಲೂ ನೀವು ಜಾಸ್ತಿ ಅರ್ನಿಂಗ್ ಮಾಡಿದಾಗ ಅದು ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಆಗೋಕ್ಕೂ ಮೊದಲು ಮಾರ್ಕೆಟಲ್ಲಿ ಸರ್ವೈವ್ ಆಗೋದು ಇಂಪಾರ್ಟೆಂಟ್. ಅಂದರೆ ನಾವೇನು ಕಾಸ್ಟ್ ಖರ್ಚು ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಈಕ್ವಲ್ ಆಗುವಷ್ಟಾದರೂ ನಾವು ಇನ್ಕಮನ್ನು ಅರ್ನ್ ಮಾಡೋದು, ರೆವೆನ್ಯೂವನ್ನು ಅರ್ನ್ ಮಾಡೋದು. ಸೊ ಅದು ಸರ್ವೈವಲ್ ಸ್ಟೇಜ್, ಆ ಸ್ಟೇಜನ್ನು ಅದು ಕ್ರಾಸ್ ಮಾಡಬೇಕು. ನೆಕ್ಸ್ಟ್ ಪ್ರಾಫಿಟ್. ಸೊ ಪ್ರಾಫಿಟ್ ಅಂತ ಹೇಳಿದ ತಕ್ಷಣ ಅದ್ರ ಅಪೋಸಿಟ್ ಇರೋದೇ ರಿಸ್ಕ್. ಅಲ್ಲಿ ಪ್ರಾಫಿಟ್ ಇದೆ ಅಂದರೆ ರಿಸ್ಕ್ ಇದೆ ಅಂತಾನೆ ಅರ್ಥ. ಸೊ ಕಾಸ್ಟ್ ಮತ್ತು ರಿಸ್ಕನ್ನು ಕವರ್ ಮಾಡುವಷ್ಟು ಆರ್ಗನೈಸೇಷನ್ ಪ್ರಾಫಿಟ್ನ ಅರ್ನ್ ಮಾಡಬೇಕು. ಸೊ ಆಗ ಅಷ್ಟೇ ಒಂದು ಮ್ಯಾನೇಜ್ಮೆಂಟಿಗೆ ಸಕ್ಸಸ್ ಅನ್ನೋದು ಸಿಗತ್ತೆ. ಸೊ ಇಲ್ಲಿ ಸರ್ವೈವಲ್ಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಯೋಚನೆ ಮಾಡಬೇಕಾಗತ್ತೆ. ಸರ್ವೈವಲ್ ಅಂತ ಅಂದರೆ ಕಾಸ್ಟನ್ನು ಕವರ್ ಮಾಡಲಿಕ್ಕೆ ಆಗುವಷ್ಟು ರೆವೆನ್ಯೂ ಆರ್ ಇನ್ಕಮನ್ನು ಅರ್ನ್ ಮಾಡುವಂಥದ್ದು. ಓಕೆ, ಸೊ ಅದು ಯಾಕೆ ಅಂತ ಅಂದರೆ ಮಾರ್ಕೆಟಲ್ಲಿ ಸ್ಟೇಬಲ್ ಆಗೋದಕ್ಕೆ. ಮಾರ್ಕೆಟಲ್ಲಿ ಸ್ಟೇಬಲ್ ಆದಮೇಲೆ ಪ್ರಾಫಿಟ್ ಕಡೆ ಯೋಚನೆ ಮಾಡ್ತೀವಿ. ಪ್ರಾಫಿಟ್ ಅಂತ ಅಂದರೆ ರಿಸ್ಕ್ ಇರುತ್ತೆ, ಕಾಸ್ಟ್ ಇರುತ್ತೆ, ಅದ್ರಿಗಿಂತಲೂ ಜಾಸ್ತಿಯಾಗಿ ಅರ್ನ್ ಮಾಡಿದಾಗ ಅದು ಪ್ರಾಫಿಟ್. Profit is essential for covering costs and risk of the business. Profit provides successful operations of the business. So ಇಲ್ಲಿ ಕಾಸ್ಟ್ ಮತ್ತು ರಿಸ್ಕನ್ನು ಕವರ್ ಮಾಡಲಿಕ್ಕೆ ಪ್ರಾಫಿಟನ್ನು ಅರ್ನ್ ಮಾಡಲೇಬೇಕು. ಪ್ರಾಫಿಟ್ ವಿಚ್ ಪ್ರೊವೈಡ್ ಸಕ್ಸಸ್ ಟು ದ ಬಿಸ್ನೆಸ್. ಗ್ರೌತ್. ಸೊ ಈ ಕಾನ್ಸೆಪ್ಟ್ ನೋಡಿ, ಇಲ್ಲಿ ಮೂರು ಕೂಡ ಇಂಟರ್ಲಿಂಕ್ ಇದೆ. ಫಸ್ಟು ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟ್ ಸರ್ವೈವ್ ಆಗುತ್ತೆ, ಸರ್ವೈವ್ ಆದ ನೆಕ್ಸ್ಟ್
ಅದೇನು ಅರ್ನ್ ಮಾಡುತ್ತೆ ಅದು ಪ್ರಾಫಿಟ್ ಆಗಿರುತ್ತೆ. ಇವಾಗ ಪ್ರಾಫಿಟ್ನ ಅದು ಅರ್ನ್ ಮಾಡ್ತಾ ಇದೆ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಅದು ಗ್ರೌತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತದೆ. ಗ್ರೌತ್ ಅಂತ ಅಂದರೆ ಇವಾಗ ಒಂದು ಬ್ರ್ಯಾಂಚ್ ಇದೆ, ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಚ್ ಇದೆ ಅಂತ ಅಂದರೆ ನೆಕ್ಸ್ಟ್ ಇನ್ನೊಂದು ಬ್ರ್ಯಾಂಚನ್ನು ಅದು ಓಪನ್ ಮಾಡಲಿಕ್ಕೆ ಯೋಚನೆ ಮಾಡ್ತದೆ. ಸೊ ಇನ್ನೊಂದು ಸೆಕ್ಟರ್ ಇದೆ, ಒಂದು ಸೆಕ್ಟರ್ ಬೇರೆ ಲೈನಲ್ಲಿ ಅದು ಪ್ರೊಡಕ್ಷನ್ನ ಮಾಡಲಿಕ್ಕೆ ಯೋಚನೆ ಮಾಡುತ್ತೆ. ಅಂದರೆ ಇವಾಗ ಒಂದು ಕ್ಲಾತ್ ಪ್ರೊಡಕ್ಷನ್ ಅದು ಮಾಡ್ತಾ ಇತ್ತು ಅಂತ ಅಂದರೆ ನೆಕ್ಸ್ಟು ಕಾಸ್ಮೆಟಿಕ್ಸ್ ಪ್ರೊಡಕ್ಷನ್ಗೆ ಹೋಗ್ಬೋದು. ಅಂದರೆ ಗ್ರೌತ್, ಒಂದು ಸ್ಟೇಜಿಂದ ಮತ್ತೊಂದು ಸ್ಟೇಜ್ಗೆ ಗ್ರೌತ್ ಆಗೋದು. ಸರ್ವೈವಲ್ ಆದ ನಂತರ ಪ್ರಾಫಿಟ್ ಯೋಚನೆ ಮಾಡುತ್ತೆ, ಪ್ರಾಫಿಟ್ ಆದ ನಂತರ ಗ್ರೌತ್ ಕಡೆ ಅದು ಯೋಚನೆ ಮಾಡ್ತಾ ಹೋಗುತ್ತೆ. See, growth is very important for all business. Growth of a business can be measured in terms of sales volume, increasing in the number of employees, or increase in a capital investment, etc. See here, ಒಂದು ಆರ್ಗನೈಸೇಷನಲ್ಲಿ ಗ್ರೌತ್ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆದಾಗ, ಅಂದರೆ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದಾಗ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಆಗ ಒಂದು ಆರ್ಗನೈಸೇಷನ್ ಅಥವಾ ಒಂದು ಬಿಸ್ನೆಸ್ ಗ್ರೌತ್ ಆಗ್ತಾ ಇದೆ ಅಂತ. ಇಲ್ಲ ಅಂತಂದರೆ ಎಂಪ್ಲಾಯೀಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ, ಅಂದರೆ ಬೇರೆ ಬೇರೆ ಬ್ರಾಂಚಸ್ಗಳನ್ನ ಮಾಡಿದ ಹಾಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಆಗ ಗ್ರೌತ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಇನ್ನು ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಏನು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದು ಇಯರ್ ಬೈ ಇಯರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಗ ಬಿಸ್ನೆಸ್ ಆರ್ ಆರ್ಗನೈಸೇಷನ್ ಗ್ರೌತ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ಬೋದು. ಇವಾಗ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಏನಿದೆ ಅಂತ ನೋಡೋಣ. ದಟ್ ಈಸ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಸೊ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಅಂದರೆ ಆ್ಯಸ್ ನೇಮ್ ಶೋಸ್, ಸೋಷಿಯಲ್ ಅಂದರೆ ಸೊಸೈಟಿಗೆ ರಿಲೇಟೆಡ್ ಆಗಿ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸಿ ದಟ್ ಈಸ್ ಫಸ್ಟ್ ಒನ್, ಯೂಸಿಂಗ್ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ ಆಫ್ ಪ್ರೊಡಕ್ಷನ್. ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್ ಆಫ್ ಪ್ರೊಡಕ್ಷನ್ ಅಂತ ಅಂದರೆ ಇಲ್ಲಿ ಪೊಲ್ಯೂಷನ್ನ ಅವಾಯ್ಡ್ ಮಾಡ್ಬೋದು. ಪೊಲ್ಯೂಷನ್ ಅವಾಯ್ಡ್ ಆಯಿತು ಅಂತ ಅಂದರೆ ಅದು ಸೊಸೈಟಿಗೆ ಬೆನಿಫಿಟ್ ಇರೋ ಥರ. ನೆಕ್ಸ್ಟ್, ಗಿವಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಸೊ ಯಾವಾಗ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಸೊಸೈಟಿ ಕೂಡ ಗ್ರೌತ್ ಆಗುತ್ತೆ. ನೆಕ್ಸ್ಟ್, ಪ್ರೊವೈಡಿಂಗ್ ಬೇಸಿಕ್ ಅಮ್ಯಾನಿಟೀಸ್ ಲೈಕ್ ಸ್ಕೂಲ್ ಆ್ಯಂಡ್ ಹೆಲ್ತ್ ಕೇರ್ ಎಕ್ಸೆಟ್ರಾ ಫಾರ್ ಕಮ್ಯುನಿಟಿ. ಸೊ ಬೇಸಿಕ್ ಅಮ್ಯಾನಿಟೀಸ್ ಅಂತ ಅಂದರೆ ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ಕೆಲವು ಫೆಸಿಲಿಟೀಸ್ನ ಮಾಡಿಕೊಡೋದು. ಆರ್ಗನೈಸೇಷನ್ ಅಥವಾ ಮ್ಯಾನೇಜ್ಮೆಂಟ್ ಈ ಫೆಸಿಲಿಟೀಸ್ನ ಮಾಡಿಕೊಟ್ರೆ ಅದರಿಂದ ಸೊಸೈಟಿಗೆ ಬೆನಿಫಿಟ್ ಆಗುತ್ತೆ. ಲೈಕ್ ಸ್ಕೂಲ್ಗಳನ್ನು ಓಪನ್ ಮಾಡೋದು, ಹಾಸ್ಪಿಟಲ್ಸ್ಗಳನ್ನು ಓಪನ್ ಮಾಡೋದು. ಸೊ ಇದನ್ನೆಲ್ಲ ಬೆನಿಫಿಟ್ಗಳನ್ನು ಅದು ಸೊಸೈಟಿಗೆ ಮಾಡಿಕೊಡ್ಬೋದು. ನೆಕ್ಸ್ಟ್ ಆಬ್ಜೆಕ್ಟಿವ್ ದಟ್ ಈಸ್ ಪರ್ಸನಲ್ ಆಬ್ಜೆಕ್ಟಿವ್. ಆರ್ಗನೈಸೇಷನ್ ಕಾನ್ಸಂಟ್ರೇಟ್ ಆನ್ ಪರ್ಸನಲ್ ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್. ಸೊ ಈ ಒಂದು ಆಬ್ಜೆಕ್ಟಿವ್ ಅಲ್ಲಿ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ. ದಟ್ ಈಸ್ ಫಸ್ಟ್ ಒನ್, ಫೇರ್ ರೆಮ್ಯುನರೇಷನ್. ಸೊ ಅವರಿಗೆ ಪೇಮೆಂಟನ್ನು ಕರೆಕ್ಟಾಗಿ ಮತ್ತು ಕರೆಕ್ಟ್ ಟೈಮಲ್ಲಿ ಪೇ ಆಗೋ ಥರ ನೋಡ್ಕೊಳ್ಳುತ್ತೆ. ಮತ್ತು ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಅವರ್ಸ್ ಅವರು ಡ್ಯೂಟಿ ಮಾಡ್ತಾರೆ, ಅದ್ರ ಬೇಸ್ ಮೇಲೆ ಅವರಿಗೆ ರೆಮ್ಯುನರೇಷನ್ನ ಪೇ ಮಾಡುತ್ತೆ. ನೆಕ್ಸ್ಟ್ ಒನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಅಂದರೆ ಎಂಪ್ಲಾಯೀಸ್ಗಳಿಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ಅವರ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ಪರ್ಸ್ನಾಲಿಟಿ ಡೆವಲಪ್ ಆಗೋದು ಅಂತ ಅಂದರೆ ಸೊ ಇಲ್ಲಿ ಟ್ರೈನಿಂಗ್ನ ಪ್ರೊವೈಡ್ ಮಾಡಿದಾಗ ಅವರಿಗೆ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಮತ್ತು ನಾಲೆಜ್ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ಅವರಿಗೆ ಪ್ರಮೋಷನ್ ಸಿಗುತ್ತೆ, ಇದರಿಂದ ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್. ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಮ್ಯಾನೇಜ್ಮೆಂಟ್ ತಗೊಳ್ಳುವಂಥ ಕೆಲವು ಡಿಸಿಷನ್ಗಳಲ್ಲಿ ಎಂಪ್ಲಾಯೀಸ್ಗಳನ್ನು ಅದು ಇನ್ಫ್ಲುಯೆನ್ಸ್ ಮಾಡಿಕೊಳ್ಳುತ್ತೆ. ಸೊ ಅದರಿಂದ ಅದು ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಇಂಪಾರ್ಟೆನ್ಸ್ನ ಕೊಟ್ಟ ಹಾಗೆ ಆಗುತ್ತೆ. ನೆಕ್ಸ್ಟ್, ಸೆಕ್ಯೂರಿಟಿ ಸರ್ವಿಸಸ್ ಎಕ್ಸೆಟ್ರಾ. ಸೆಕ್ಯೂರಿಟಿ ಸರ್ವಿಸಸ್ ಅಂತ ಅಂದರೆ ಈಗ ಎಂಪ್ಲಾಯೀಸ್ ಇರ್ಬೋದು ಅಥವಾ ಎಂಪ್ಲಾಯೀಸ್ ಫ್ಯಾಮಿಲಿ ಇರುತ್ತೆ, ಅವರಿಗೆ ಮೆಡಿಕಲ್ ಅಲೋವೆನ್ಸಸ್ನ ಕೊಡೋದು ಅಥವಾ ಅದರ್ ಸೆಕ್ಯೂರಿಟೀಸ್ಗಳನ್ನು ಅದು ಪ್ರೊವೈಡ್ ಮಾಡುತ್ತೆ. ಸೊ ಇದಿಷ್ಟು ಪರ್ಸನಲ್ ಆಬ್ಜೆಕ್ಟಿವ್ಸ್. ಸೊ ನಿಮಗೆ ಇಲ್ಲಿ ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ ಆ್ಯಸ್ ಪರ್ ಕರ್ನಾಟಕ ಬೋರ್ಡ್ ಅಂತ ಹೇಳ್ತೇನೆ. ಸೊ ಈ ಟಾಪಿಕ್ ಮೇಲೆ ನಿಮಗೆ ಕವರ್ ಆಗೋದು 2 ಮಾರ್ಕ್ಸಿಗೆ ಕ್ವಶನ್ಸ್ ಕವರ್ ಆಗುತ್ತೆ, ಇಲ್ಲಾಂದರೆ 4 ಮಾರ್ಕ್ಸಿಗೆ ಕ್ವಶನ್ಸ್ ಕವರ್ ಆಗುತ್ತೆ. ಸೊ 2 ಮಾರ್ಕ್ಸಿಗೆ ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ರೈಟ್ ಎನಿ 2 ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ಬೋದು. ಇಲ್ಲ ಅಂತ ಅಂದರೆ ರೈಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ರೈಟ್ ಎನಿ 2 ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ತಾರೆ. ಸೊ ನೀವಲ್ಲಿ ಯಾವುದಾದ್ರೂ 2 ಆಬ್ಜೆಕ್ಟಿವ್ಸ್ನ ಬರೆದ್ರೆ ಆಯಿತು. ಇನ್ನು 4 ಮಾರ್ಕ್ಸಿಗೆ ಕೇಳೋದಿದ್ರೆ ಅವರು ಎಕ್ಸ್ಪ್ಲೇನ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ತಾರೆ. ಇಲ್ಲ ಅಂತ ಅಂದರೆ ಎಕ್ಸ್ಪ್ಲೇನ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ, ಅಂದರೆ 2 ಆಬ್ಜೆಕ್ಟಿವ್ಸ್ನ ಅವರು ಕವರ್ ಮಾಡಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಬೆನಿಫಿಷಿಯಲ್ ಅಂತ ಅನಿಸಿದರೆ
ವಿಡಿಯೋಗೆ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನಿಮಗೆ ಸಪೋರ್ಟ್ ಸಿಗೋ ಥರ ಆಗುತ್ತೆ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.